ಶ್ರೀ ಗುರುಭ್ಯೋ ನಮಃ. ಎಲ್ಲ ಈ ದಿನದ ಕಾರ್ಯಕ್ರಮದ ಅತಿಥಿ ಮಹೋದಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ವಿದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾಲಾಚದ ಕುಂಭ ವಿಭವದ ಪುತ್ರ ವಿದ್ಯಾ ವಿರಾಜಾತ್ಕ ವಾರಿಜಾತಂ ಅಪಾರ ಕಾರುಣ್ಯ ಸುತಾಂಬುರಾಶೀಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಕ್ಷೇತ್ರ ದೇವತೆ ಜಗನ್ಮಾತೆ ಶ್ರೀ ವಾಸವಿ ದೇವಿಯವರಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಆರಾಧ್ಯ ಗುರುಗಳಾದ ಕೀರ್ತಿಶೇಷ ತುಮಕೂರು ಸುನಂದ ಅವರನ್ನು ಶಾಸ್ತ್ರಾಂಗ ನಮಸ್ಕಾರದೊಂದಿಗೆ ಸ್ಮರಿಸುತ್ತಾ, ಗಮಕಹಬ್ಬ 2026ರ ಸಮಾರಂಭ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತಿರುವ ಎಲ್ಲ ಸಾಹಿತ್ಯಾಸಕ್ತರು, ಗಮಕ ಪ್ರೇಮಿಗಳು ಹಾಗೂ ಕಲಾಭಿಮಾನಿಗಳೇ, ತಮಗೆಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಸಂಗೀತ ಆತ್ಮಕ್ಕೆ ಆಹಾರವಾದರೆ ಗಮಕವು ಸಾಹಿತ್ಯದ ಆತ್ಮವನ್ನು ಸಂಗೀತದ ಮೂಲಕ ಜೀವಂತವಾಗಿರಿಸಿರುವ ಮಹಾನ್ ಕಲಾ ಪ್ರಕಾರ. ಕಳೆದ 8 ದಿನಗಳಿಂದ ನಡೆದ ಗಮಕ ಹಬ್ಬವು ಇದನ್ನು ಅಕ್ಷರಶಃ ನಿಜವಾಗಿಸಿದ್ದು ಇಂದು 9ನೇ ದಿನದ ಸಮಾರಂಭವನ್ನು ಸಾರ್ಥಕಗೊಳಿಸಿಕೊಳ್ತಾ ಇದೆ. ಅತಿಥಿ ದೇವೋ ಭವ. ನಮ್ಮೆಲ್ಲರ ಪ್ರೀತಿಯ ಹಾಗೂ ಗೌರವದ ಸಂಕೇತವಾಗಿ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಶ್ರೀಯುತ PR ನಟರಾಜ್ ಮೇಷ್ಟ್ರಿ ಅವರು, ಅಧ್ಯಕ್ಷರು ಸಂಸ್ಕಾರ ಭಾರತಿ ಕರ್ನಾಟಕ ಮಹಾನಗರ ಸಮಿತಿ ತುಮಕೂರು, ಇವರು ವೇದಿಕೆಗೆ ಆಗಮಿಸಬೇಕು ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಯುತ ಬಾಬು ಹಿರಣ್ಯ, ರಂಗಕರ್ಮಿಗಳು ಹಾಗೂ ಧಾರಾವಾಹಿ ಕಲಾವಿದರು, ಬೆಂಗಳೂರು. ಇವರು ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದಲ್ಲಿ ಉಪಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ GB ಜ್ಯೋತಿ ಗಣೇಶ್ ಅವರು, ಮಾನ್ಯ ಶಾಸಕರು, ತುಮಕೂರು ನಗರಸಭಾ ವಿಧಾನ ಕ್ಷೇತ್ರ, ಅವರನ್ನು ಕೂಡ ನನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ TK ಲಕ್ಷ್ಮೀಶ್, ಖ್ಯಾತ ವಕೀಲರು ಹಾಗೂ ಶ್ರೀ ಬಿ ನರಸಿಂಹಸ್ವಾಮಿ ದೇವಾಲಯದ ಅನುವಂಶಕ ಧರ್ಮಕರ್ತರಾದ ಶ್ರೀ TK ನಲ್ಲಪ್ಪನವರ ಸುಪುತ್ರರು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀಯುತ ಅನಂತರಾಮಯ್ಯ, ಕಾರ್ಯದರ್ಶಿಗಳು ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್, ಉಪಾಧ್ಯಕ್ಷರು ಗಮಕ ಕಲಾ ಪರಿಷತ್ ಬೆಂಗಳೂರು, ವಿಶ್ವಸ್ತ ಮಂಡಳಿ ಸದಸ್ಯರು ಸಂಸ್ಕಾರ ಭಾರತಿ ಕರ್ನಾಟಕ ಪ್ರಾಂತ ಹಾಗೂ ಅಧ್ಯಕ್ಷರು ಗಮಕಲಾ ಪರಿಷತ್ ಜಿಲ್ಲಾ ಸಮಿತಿ ತುಮಕೂರು. ಈಗ ಎಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಒಂದೇ ಮಾತರಂ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಒಂದೇ ಮಾತರಂ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಸಂಸ್ಕಾರ ಭಾರತಿ ಕಲಾವಿದರು ಪ್ರಸ್ತುತಪಡಿಸುವ ಒಂದೇ ಮಾತರಂ ಗಾಯನಕ್ಕಾಗಿ ಎಲ್ಲರೂ ಕೂಡ ಎದ್ದು ನಿಲ್ಲುವಂತೆ ನಾನು ವಿನಮ್ರಪೂರ್ವಕವಾಗಿ ವಿನಂತಿಸುತ್ತೇನೆ. शुभ्रज्योत्स्ना पुलकितयामिनी फुल्लकुसुमिता कुमदलशोभिनी सुहासिनी सुमधुरभाषिणी सुखदां वरदा मातरं वन्दे मातरं वन्दे
ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ अपना के नो माये तो बोले बहुबलधारिणी नमामि तारिणी रिपुदलवारिणी मातरं वन्दे मातरं वन्दे मातरं तुमि विद्या तुमि धर्मा तुमि हृदि तुमि मर्मा तुमि प्राण शरीरे बाहुते तुमि मा शक्ति हृदये तुमि मा भक्ति तोमारै प्रतिमा गढ़ि मंदिरे मंदिरे मातरं वन्दे मातरं वन्दे मातरं हे दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमला नमामि त्वां नमामि कमला नमामि त्वां नमामि कमला नमामि त्वां नमामि कमला अमलां अतुलां सुजलां सुफलां मातरं वन्दे मातरं वन्दे मातरं श्यामलां सरलां सुस्मितां भूषितां धरणीं भरणीं मातरं धरणीं भरणीं मातरं वन्दे मातरं वन्दे मातरं वन्दे मातरं वन्दे मातरं वन्दे मातरं बोलो भारत माता की जय। ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರನ್ನು ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಕಲಾಭಿಮಾನಿಗಳನ್ನು ಸ್ವಾಗತಿಸಬೇಕೆಂದು ನಾನು ಶ್ರೀದೇವಿ ಅನಂತರಾಮ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಶ್ರೀದೇವಿ ಅನಂತರಾಮ್ ಅವರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಮಿತಿಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಹಾಗೂ ತುಮಕೂರು ಮಹಾನಗರ ಸಮಿತಿಯ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಶ್ರೀದೇವಿ ಅನಂತರಾಮ್ ಅವರಿಂದ ಸ್ವಾಗತ ಮತ್ತು ಪರಿಚಯ. ಎಲ್ಲರಿಗೂ ನಮಸ್ಕಾರ. ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಮಹಾನಗರ ಸಮಿತಿ ತುಮಕೂರು, ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ತುಮಕೂರು, ಕರ್ನಾಟಕ ಗಮಕ ಕಲಾ ಪರಿಷತ್ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವಂತಹ ಗಮಕ ಹಬ್ಬ 2026ರ ಕೊನೆಯ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ 8 ದಿನಗಳ ಕಾರ್ಯಕ್ರಮ ಮುಗಿದಿದೆ. ಇಂದಿನ ಸಮಾರಂಭದ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಪರಿಚಯಿಸುವಂತಹ ಸೌಭಾಗ್ಯ ನಮ್ಮದಾಗಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವಂತಹ ಶ್ರೀ ನಟರಾಜ ಶ್ರೇಷ್ಠಿಗಳು, ಅಧ್ಯಕ್ಷರು ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ ಮಹಾನಗರ ಸಮಿತಿ ತುಮಕೂರು, ಇವರ ಪರಿಚಯವನ್ನು ಮಾಡಿಕೊಡ್ತೇನೆ. ಶ್ರೀಯುತ
ನಟರಾಜ ಶ್ರೇಷ್ಠಿರವರು ಮೂಲತಃ ಶಿರಾದ ಬ್ರಹ್ಮಸಂದ್ರ ಗ್ರಾಮದವರಾಗಿದ್ದು BMREA ಇದರ ನಿವೃತ್ತ ಪದಾಧಿಕಾರಿಗಳು. ನಿವೃತ್ತಿಯ ಮಾರನೇ ದಿನವೇ ಸಂಸ್ಕಾರ ಭಾರತಿ ಮಹಾನಗರ ಶಾಖೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಹೃದಯರು ಕೊಡುಗೈ ದಾನಿಗಳು. ಸಾಯಿಬಾಬಾ ಮಂದಿರ ಆದರ್ಶ ನಗರದಲ್ಲಿರುವಂತಹ ಒಂದು ಸಾಯಿಬಾಬಾ ಮಂದಿರ ಇದರ ಅಧ್ಯಕ್ಷರು ಕೂಡ, ವಾಸವಿ ಸಂಘದ ಉಪಾಧ್ಯಕ್ಷರು ಹಾಗೂ ನಿರಂತರವಾಗಿ 26 ವರ್ಷಗಳಿಂದ ಗಮಕ ಹಬ್ಬಕ್ಕೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡುತ್ತಿರುವಂತಹ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಹಾಗೂ ಇತರೆ ಸರ್ಕಾರಿ ಕಾಲೇಜುಗಳಲ್ಲಿ 2000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ನೀಡುವ ಮೂಲಕ ಅತ್ಯಂತ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಸಾಯಿಬಾಬಾ ಮಂದಿರದಲ್ಲಿ ಆಶ್ರಯವನ್ನು ಕೊಡುತ್ತಿದ್ದಾರೆ. ಅದಲ್ಲದೆ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಗೆದ್ದಲಹಳ್ಳಿ ಮುಖ್ಯ ರಸ್ತೆಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಹೊಸ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿ ಹೊತ್ತಿದ್ದಾರೆ. ತುಮಕೂರಿನಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಕೈಜೋಡಿಸುತ್ತಾ ಬಂದಿದ್ದಾರೆ. ಗಮಕ ಭವನದ ಕಟ್ಟಡಕ್ಕೆ ನಿವೇಶನ ಕೊಂಡುಕೊಳ್ಳಲಿಕ್ಕೆ ಧನ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಟ್ಟಡದ ನಿರ್ಮಾಣಕ್ಕೂ ಕೂಡ ಧನ ಸಹಾಯ ಮಾಡುತ್ತೇನೆ ಎಂಬ ಆಶ್ವಾಸನೆ ನೀಡಿದ್ದಾರೆ. ಇವರಿಗೆ ನಮ್ಮ 4 ಸಂಘಟನೆಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡುತ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತಹ ಶ್ರೀ ಬಾಬು ಹಿರಣ್ಣಯ್ಯನವರು, ರಂಗಕರ್ಮಿಗಳು ಹಾಗೂ ಧಾರಾವಾಹಿಕರಾಗಿಗಳು, ಇವರ ಸ್ವಾಗತವನ್ನು ಹಾಗೂ ಪರಿಚಯವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಾಟಕ ರಂಗದಲ್ಲಿ ಹಿರಣ್ಣಯ್ಯನವರ ಪೀಳಿಗೆಯ ಮನೆ ಮಾತು. ಈ ಪೀಳಿಗೆಯ ಈಗಿನ ಬೆನ್ನೆಲುಬೆ ಬಾಬು ಹಿರಣ್ಣಯ್ಯನವರು. 14ರ ಹರೆಯದಲ್ಲಿಯೇ ಆಕಸ್ಮಿಕವಾಗಿ ಇವರ ಪಾಲಿಗೆ ಒದಗಿದ ತಮ್ಮ ತಾತನವರಾದ ಕಲ್ಚರಲ್ ಕಮಿಡಿಯನ್ ಕೆ ಹಿರಣ್ಣಯ್ಯನವರು ರಚಿಸಿ ನಟಿಸುತ್ತಿದ್ದು ದೇವದಾಸಿಯ ನಾಜೂಕಯ್ಯನ ಪಾತ್ರವನ್ನು ಪ್ರಬುದ್ಧವಾಗಿ ಅಭಿನಯಿಸಿ ಸೈ ಎನಿಸಿಕೊಂಡ ಮಹಾರಥನೀಯ ಕೆ ಹಿರಣ್ಣಯ್ಯನವರ ನಂತರದ ಆ ಪಾತ್ರವನ್ನು ಇವರ ತಂದೆ ನಟರತ್ನಾಕರ ಮಾಸ್ಟರ್ ಹಿರಣ್ಣನವರು ಅಭಿನಯಿಸುತ್ತಾ ಜನಮನ್ನಯ್ಯನ ಪಾತ್ರರಾಗಿದ್ದರೂ ಕೂಡ ಆ ದಿನ ನಾಟಕದ ಕೊನೆಯಲ್ಲಿ ಚಿಕ್ಕಮಗಳೂರಿನ ಜನ ಎದ್ದು ನಿಂತು ನೀಡಿದ ಕಿವಿಗಡ ಚಿಕ್ಕುವ ಕರತಾಡನ ತನ್ನ ಬೆನ್ನ ತಡವಿ ಆ ಮೂಲಕ ರಂಗಭೂಮಿಯ ಮೇಲಿದ್ದ ತನ್ನ ಅಭಿಮಾನವನ್ನು ಆಗಸಕ್ಕೊಯ್ದಿತು ಎಂದು ಭಾವುಕರಾಗಿ ಸ್ಮರಿಸುತ್ತಾರೆ ಬಾಬು ಹಿರಣ್ಣನವರು. ನಂತರದಲ್ಲಿ 1979ರಿಂದ ತಮ್ಮ ತಂದೆಯವರ ಜೊತೆಗೆ ಲೀಲಾಜಾಲವಾಗಿ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಬಾಬುರವರು ಇಂದು ಹಾಗೂ ಎಂದೆಂದಿಗೂ ತಂದೆಯವರ ಜೊತೆಗೆ ಕಾಮಿಕಲ್ ಡಿಯೋ ಎಂದೇ ಪ್ರಸಿದ್ಧರಾಗಿದ್ದಾರೆ. ಎಸ್ ನಾರಾಯಣರವರ ನಂಜುಂಡ, ಉಪೇಂದ್ರರವರ ಆಪರೇಷನ್ ಅಂತ ಈ ರೀತಿಯ ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಹಾಗೂ ಚಿತ್ರ ನಿರ್ದೇಶಕ ರಾಮದಾಸ ನಾಯ್ಡುರವರೊಂದಿಗೆ ಇವರು ನಿರ್ದೇಶಿಸಿದ ಮುಸ್ಸಂಜೆ ಚಿತ್ರವು 2001ರ ಸಾಲಿಗೆ 5 ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಮಾಣಿಕ್ಯ, ದಯವಿಟ್ಟು ಗಮನಿಸಿ, ಮಮ್ಮಿ, ಆಟಗಾರ, ಏಪ್ರಿಲ್ನ ಹಿಮಬಿಂದು, ಮುಖ್ಯಮಂತ್ರಿ ಕಳೆದೋದ್ನಪ್ಪೋ, ಮುಕ್ತ, ಆಯುಷ್ಮಾನ್ ಭವ, ದ್ರೋಣ, ಕಥೆಯನ್ನು ಶುರುವಾಗಿದೆ, ಕಾಣದಂತೆ ಮಾಯವಾದನು, ಹೀಗೆ ಸಾಲಾಗಿ 25ಕ್ಕೂ ಹೆಚ್ಚಿನ ಚಿತ್ರಗಳನ್ನು ನಟಿಸಿದ್ದಾರೆ. ಎತ್ತಂಗಡಿ ಎಂತಪ್ಪ, ನಾವು ಭಾರತೀಯರು, ಕಿವಿಮಾತು, ಅರಣ್ಯದ ಎರಡಿಗಿನಿ, ಗೃಹಲಕ್ಷ್ಮಿ, ಸರೋಜಿನಿ, ಅಂತರಗಂಗೆ, ಪಾಪ ಪಾಂಡವ ಪರ್ವ, ಹೀಗೆ ಮುಂತಾದ ಸರಣಿ ಧಾರಾವಾಹಿಗಳಲ್ಲಿ ಮನೋಜ್ಞವಾಗಿ ಅಭಿನಯವನ್ನು ನೀಡುತ್ತಾರೆ. ಈ ಟಿವಿಯಲ್ಲಿ ಪ್ರಸಾರವಾದ 108 ಸುಳ್ಳು, ಶ್ರೀ ರಾಘವೇಂದ್ರ ಮಹಿಮೆಯಲ್ಲಿ ಅಭಿನಯಿಸುತ್ತಾರೆ. ಸುವರ್ಣ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಮಿಲನ ಧಾರಾವಾಹಿ ಮತ್ತು ಜಿ ಟಿವಿಯಲ್ಲಿ ಜೊತೆಯಲ್ಲಿ ಧಾರಾವಾಹಿಯ ಇವರ ಪಾತ್ರ ಹೆಚ್ಚಿನ ಜನಮನ್ನಣೆ ಗಳಿಸಿದೆ. ಜೊತೆಗೆ ತಿಮ್ಮನ ತಲೆ, ಅವಲೋಕನ, ದೇವದಾಸಿ, ಯಜಮನಾಯಕ, ಸೇತುವೆ ಇವುಗಳ ನಿರ್ದೇಶನಕ್ಕೂ ಕೂಡ ಯಶಸ್ಸು ದೊರೆತಿದೆ. ರಂಗಭೂಮಿ ಕಿರುತೆರೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಸಾಹಿತ್ಯ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನ್ವೇಷಣೆ, ಹೊಂಗಿರಣ ಎಂಬ ಸಣ್ಣ ಕಥೆಗಳ ಸಂಕಲನ, ಚಿಂತೆಗೆ ವಿರಾಮ ನೀಡಿ ಎಂಬ ಚಿಂತನೆಗಳ ಬುತ್ತಿಯನ್ನು ರಚಿಸಿರುತ್ತಾರೆ. ವಿಜ್ಞಾನ ಕ್ಷೇತ್ರದ ಭಾರತದ ನವರತ್ನಗಳು ಎಂಬ ಮಕ್ಕಳಿಗಾಗಿ ಪುಸ್ತಕ, ಹಳ್ಳಿ ಚಿತ್ರಗಳು ಎಂಬ ನಾಟಕವು ಸಿದ್ಧಗೊಂಡಿದೆ. ತಮ್ಮ ತಂದೆಯವರನ್ನು ಕುರಿತಾದ ಸಂಪಾದಕೀಯ ಗ್ರಂಥ
ಅನ್ನದಾತರ ಅಂಗಳದಿಂದ ಹಾಗೂ ನಾನು ಮಾಸ್ಟರ್ ಹಿರಣ್ಣಯ್ಯ ನನ್ನ ಕಥೆ ಹೇಳ್ತೀನಿ ಎಂಬ ಆತ್ಮಕಥೆಯನ್ನು ಇತ್ತೀಚೆಗಷ್ಟೇ ಹೊರತಂದಿದ್ದಾರೆ. ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂಬ ನೃಪತುಂಗನ ಕವಿರಾಜ ಮಾರ್ಗದ ಸಾಲು ಹಾಗೂ ಓ ನನ್ನ ಚೇತನ ಆಗು ನೀಯ ನಿಕೇತನ ಎಂಬ ಕುವೆಂಪುರವರ ಸಾಲುಗಳು ಇವೆರಡರ ಸಮಾಗಮವೇ ನಮ್ಮ ಬಾಬು ಹಿರಣ್ಣಯ್ಯನವರು ಎಂಬುದು ಅತಿಶಯೋಕ್ತಿ ಏನಿಲ್ಲ. ಇವರು ನನ್ನ ಚಿಕ್ಕಪ್ಪನವರು ಕೂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಇವರ ತಂದೆ ನಮ್ಮ ತಂದೆಯ ಚಿಕ್ಕಪ್ಪನವರು, ಅವರ ಮಗ ಇವರು. ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಪ್ರತಿಭಾನ್ವಿತರನ್ನ ಈ ದಿನ ಸ್ವಾಗತ ಮಾಡಲಿಕ್ಕೆ ನಾನು ಸೌಭಾಗ್ಯ ಪಡೆದಿದ್ದೇನೆ ಅಂತ ಭಾವಿಸಿದ ಅವರಿಗೆ 4 ಸಂಘಟನೆಗಳ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಜಿ.ವಿ. ಜ್ಯೋತಿ ಗಣೇಶ್ ಅವರು, ಮಾನ್ಯ ಶಾಸಕರು, ತುಮಕೂರು ನಗರ ವಿಧಾನ ಕ್ಷೇತ್ರ. ಶ್ರೀ ಜಿ.ವಿ. ಜ್ಯೋತಿ ಗಣೇಶ್ ಅವರು ಲೋಕಸಭಾ ಸದಸ್ಯರಾಗಿರುವ ಟಿ.ಎಸ್. ಬಸವರಾಜರವರ ಸುಪುತ್ರರು. ಇವರು ತುಮಕೂರು ನಗರದ ಜನಪ್ರಿಯ ಶಾಸಕರು. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ನಗರದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡ್ತಾ ಇದ್ದಾರೆ. ಸಿಐಟಿ ಇಂಜಿನಿಯರಿಂಗ್ ಕಾಲೇಜಿನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಾ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ. ನಗರದ ಎಲ್ಲಾ ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಾಗೂ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಇವರಿಗೆ 4 ಸಂಘಟನೆಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಟಿ.ಕೆ. ಲಕ್ಷ್ಮೀಶರವರು, ವಕೀಲರು, ತುಮಕೂರು. ಶ್ರೀ ಟಿ.ಕೆ. ಲಕ್ಷ್ಮೀಶರವರು ವಕೀಲರು. ಇವರು ಸಿ.ವಿ. ನರಸಿಂಹಸ್ವಾಮಿ ದೇವಸ್ಥಾನದ ಅನುವಂಶೀಯ ಧರ್ಮಕರ್ತರಾದಂತಹ ಕರಣಿಕ ಶ್ರೀ ಟಿ.ಕೆ. ನಲ್ಲಪ್ಪನವರ ಸುಪುತ್ರರು. ಬೆಂಗಳೂರಿನ ಹೈಕೋರ್ಟ್ ವಕೀಲರು. ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಾಯ ಹಸ್ತ ನೀಡ್ತಾ ಬಂದಿದ್ದಾರೆ. ಗಮಕದ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವಂತಹ ಇವರು ಮೂಲತಃ ಸಂಗೀತಗಾರರ ಕುಟುಂಬಕ್ಕೆ ಸೇರಿದವರು. ಪ್ರತಿ ವರ್ಷ ಗಮಕ ಹಬ್ಬಕ್ಕೆ ನಾವು ಮರೆತರೂ ಕೂಡ ಅವರು ತಾವೇ ನೆನಪಿಸಿ ಧನ ಸಹಾಯ ಮಾಡ್ತಾ ಬಂದಿರುವಂತಹ ಮಹನೀಯರು. ಇವರಿಗೆ 4 ಸಂಘಟನೆಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಅನಂತರಾಮಯ್ಯನವರು, ನಮಗೆಲ್ಲ ಅನಂತರಾಮಯ್ಯ ಮಾವ ಎಂದೇ ಚಿತ್ರಪರಿಚಿತರಾದಂಥವರು. ಇವರ ಒಂದು ಗುಣಗಳನ್ನು ನೀವು ನೋಡೇ ತಿಳಿದುಕೊಂಡಿರ್ತೀರ. ಆದರೂ ಸಹ ಒಂದು ಸಾಂಪ್ರದಾಯಿಕವಾಗಿ ಪರಿಚಯ ಮಾಡಿಸ್ತೇನೆ. ಮೂಲತಃ ಉಡುಕುಂಟೆ ಗ್ರಾಮದವರಾದಂತಹ ಇವರು ಕಾರ್ಯದರ್ಶಿಗಳು, ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ತುಮಕೂರು, ವಿಶ್ವಸ್ಥ ಮಂಡಳಿಯ ಆಹ್ವಾನಿತ ಸದಸ್ಯರು, ಸಂಸ್ಕಾರ ಭಾರತೀಯ ಕರ್ನಾಟಕ ರಿಜಿಸ್ಟರ್ ಬೆಂಗಳೂರು. ಹಾಗೂ ಇಡೀ ಗಮಕ ಹಬ್ಬ 2026ರ ರೂವಾರಿಗಳು ಎಂದರೆ ತಪ್ಪಾಗಲಾರದು. ಸಹೃದಯರು ಹಾಗೂ ಬಹಳ ಶಿಸ್ತಿನ ಸ್ವಭಾವದ ವ್ಯಕ್ತಿ. ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡುತ್ತಾ ಈ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಲು ಕಾರಣೀಕರ್ತರಾಗಿದ್ದಾರೆ. ಇವರಿಗೆ 4 ಸಂಘಟನೆಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ನೀಡುತ್ತಾರೆ. ಸಮಾರೋಪ ಸಮಾರಂಭದಲ್ಲಿ ಸಾಧಕರ ಸನ್ಮಾನ ಸ್ವೀಕರಿಸಲಿರುವಂತಹ 2 ಮಹಾನ್ ವ್ಯಕ್ತಿಗಳು ಶ್ರೀಯುತ ನರಸಿಂಹಪ್ಪ ಡಿ, ಚಿತ್ರಕಲಾ ವೇದರು ತುಮಕೂರು, ಹಾಗೂ ಎನ್. ನಟರಾಜ ಶ್ರೇಷ್ಠಿರವರು, ತುಮಕೂರು ಸಮಾಜ ಸೇವಕರು. ಇವರ ಪರಿಚಯವನ್ನು ನಂತರದಲ್ಲಿ ಮಾಡಿಕೊಡಲಾಗುತ್ತದೆ. ಸನ್ಮಾನಕ್ಕೆ ಮುಂಚೆ ಅವರಿಗೂ ಕೂಡ 4 ಸಂಘಟನೆಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ದಿನದ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನೀಡೋದಕ್ಕೆ ಬಂದಿರುವಂತಹ
ವಾಚನಕಾರರಾದಂತಹ ಶ್ರೀಮತಿ ಸುಮಾ ಜಯಸಿಂಹ ಬೆಂಗಳೂರು ಹಾಗೂ ವ್ಯಾಖ್ಯಾನಕಾರರಾಗಿ ಶ್ರೀಮತಿ ಜಯಶೀಲ ಶಂಕರ್ ಅವರು. ಇವರಿಬ್ಬರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇವರಿಗೆ ಕಾರ್ಯಕ್ರಮದ ಮುನ್ನ ಇವರ ಸಂಪೂರ್ಣ ಪರಿಚಯವನ್ನು ಮಾಡಿಸಿಕೊಳ್ಳಲಾಗುತ್ತದೆ. 8 ದಿನಗಳಿಂದ ಶಾಂತ ರೀತಿಯಲ್ಲಿ ಹಾಗೂ ಬಹಳ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಾವೆಲ್ಲರೂ ಸಹೃದಯರು ಶ್ರೋತೃವೃಂದದವರು ನಿಮಗೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ. ಗಮಕಾಭಿಮಾನಿಗಳು, ಗಮಕ ಕಲಾ ಪೋಷಕರು, ದತ್ತಿದಾನಿಗಳು, ಗಮಕಿಗಳು, ಗಮಕ ಶಿಕ್ಷಕಿಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಫೋಟೋಗ್ರಾಫರ್ ಆದಂತಹ ಸುಬ್ಬಣ್ಣ ಅವರು ಹಾಗೂ ವಿಡಿಯೋಗ್ರಾಫರ್ ಆಗಿ ಬಂದಿರುವಂತಹ ಪ್ರಸನ್ನ ಅವರಿಗೆ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ ದಕ್ಷಿಣ ಪ್ರಾಂತ ತುಮಕೂರು ಮಹಾನಗರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೂ ವಾಸವಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಧನ್ಯವಾದಗಳು.